ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಬನ್ನಿ ಸಂತೋಷ್ ಲಾಡ್ ಏನು ಹೇಳ್ತಾರೆ ಕೇಳೋಣ. ಯಾಕಂದರೆ ಅವರು ಮಂತ್ರಿ ಆಗಬೇಕಾಗಿತ್ತು. ಯಾವಾಗ ಈ ಸಿದ್ದರಾಮಯ್ಯ ಇಳಿತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅವರು ಅತ್ಯಂತ ರೀತಿ ಇದೆಯಲ್ಲ, ಅದು ಈ ನೋಡೋಕೆ ಅವರು ಇಂಗ್ಲೀಷ್ ಮಾತಾಡಿಕೊಂಡು ಭಾಳ ಏನಪ್ಪ ರಫ್ ಆ್ಯಂಡ್ ಟಫ್ ಏನೋ ಅಂತ ಅನ್ನಿಸ್ತಾರೆ. ಆದರೆ ಭಾಳ ಒಂಥರ ಒಳ್ಳೆ ಮನಸ್ಸಿನ ವ್ಯಕ್ತಿ ಅವರು. ತುಂಬ ಭರವಸೆ ಇತ್ತು ಅವ್ರಿಗೆ, ಎಲ್ಲೋ ಒಂದು ಕಡೆ ನನ್ನ ಕೈ ಹಿಡಿತಾರೆ ಅಂತ. ಆದರೆ ಆಗಲಿಲ್ಲ, ಅವ್ರು ಮಂತ್ರಿ ಆಗಿಲ್ಲ. ಆದರೆ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಮಾಜಿ ಸಚಿವರಂತ ಸಂತೋಷ್ ಲಾಡ್ ಬನ್ನಿರೋಗರ ಮಾತಾಡ್ತೀನಿ ಸರ್. ಈಗ ನೀವು ಕೂಡ ಕಾರ್ಯಕ್ರಮನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀರಿ, ತುಂಬ ಖುಷಿ ಆಗ್ತದೆ. ಯಾಕಂದರೆ ಹೆವಿ ರಶ್ ಇದೆ. ನನಗೆ ಒಳಗೆ ಹೋಗ್ಲಿಕ್ಕೂ ಜಾಗ ಸಿಗಲಿಲ್ಲ, ಹೋಗಿ ಬಂದಿದ್ದೀನಿ. ಬಟ್ ಆದರೆ ಇವತ್ತು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಅಲ್ಲೇ ನಿಂತ್ಕೊಂಡು ನಾನು ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ನೋಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಸಂಪುಟದಲ್ಲಿ ಇರ್ತೀರ, ಮೊದಲ ಪಟ್ಟಿಯಲ್ಲಿ ಏನೋ ನಿರೀಕ್ಷೆ ಇತ್ತು, ಯಾಕೆ ಆಗಲಿಲ್ಲ ಏನು? ಇಟ್ಸ್ ಓಕೆ, ದಟ್ಸ್ ವೇ ಆಫ್ ಲೈಫ್. ಆದ್ರೇನು ಆಗ್ಲಿದ್ರೇನು, ಕಾಂಗ್ರೆಸ್ ಪಕ್ಷ ಇದೆ, ಅದಕ್ಕೆ ಬದ್ಧವಾಗಿ ಅದರ ಬದ್ಧತೆಗಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಎರಡನೇ ಪಟ್ಟಿಲಿ ಏನಾದ್ರು ಸಿಗುವ ನಿರೀಕ್ಷೆ ಇದೆಯಾ? ಏನಾದ್ರು ಬೇಡಿಕೆ ಇಟ್ಟಿದ್ದೀರಾ? ಹೇಗೆ? ನಿರೀಕ್ಷೆ ಇದೆ, ನಂಬಿಕೆ ಇದೆ. ಡಿ.ಕೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತು ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ. ಸಿದ್ದರಾಮಯ್ಯ ಹೇಳಿದಂತ ಸರ್ ಸಾಕಷ್ಟು ಭಾವುಕರಾಗಿದ್ರಿ. ಖಂಡಿತವಾಗ್ಲೂ ಅವ್ರ ಜೊತೆಗೆ ನಾನು 30 ವರ್ಷದ ರಾಜಕೀಯ ಜೀವನ ಜೊತೆಗೆ ಒಬ್ಬ ತಂದೆ ಮಗನ ಒಂದು ಸಂಬಂಧ ಇರತಕ್ಕಂಥದ್ದು, ಹಂಗಾಗಿ ಭಾವುಕನಾಗಿದ್ದೆ. ನಿರೀಕ್ಷೆ ಇದೆಯಾ ಹಾಗಾದ್ರೆ ಸರ್? ಎರಡನೇ ಪಟ್ಟಿಲಿ ಆಗತ್ತೇನೋ ನಿರೀಕ್ಷೆ ಇದೆಯಾ? ನಂಬಿಕೆ ಇದೆ, ನಿರೀಕ್ಷೆನೂ ಇದೆ. ಇದಿಷ್ಟು ಮಾಜಿ ಸಚಿವರಂತ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಸೊ ಸಂತೋಷ್ ಲಾಡ್ ಅವರು ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯನವರು ಇಳಿತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಅವತ್ತು ಬೆಳಗ್ಗೆ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಕಣ್ಣೀರು ಹಾಕಿದ್ರು, ಭಾವುಕರಾಗಿದ್ದರು. ಆಮೇಲೆ ಕೆಲ ಫೋಟೋಗಳನ್ನು ಅವ್ರು ಪೋಸ್ಟ್ ಮಾಡಿದಂಥದ್ದು ಸಿದ್ದರಾಮಯ್ಯನವ್ರ ಜೊತೆಗೆ ಅವ್ರಿಗಿರುವಂಥ ಬಾಂಧವ್ಯ ಏನು ಅನ್ನುವಂಥದ್ದು ಹೇಳ್ತಾ ಇತ್ತು. ಬಟ್ ಇವತ್ತು ಅವರಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕೆಳಗಿಳಿದಿದ್ದಾರೆ. ಬಟ್ ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡೋಕೆ ಬಂದೆ, ಭಾಳ ಜನ ನಾನೇ ನೋಡಿ ಹೊರಗಡೆ ನಿಂತು ಸ್ಕ್ರೀನಲ್ಲಿ ನೋಡ್ತಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ರು ಸಂತೋಷ್ ಲಾಡ್ ಅವರು. ಅವರು ಕೂಡ ಭಾಳ ನಿರೀಕ್ಷೆಯಲ್ಲಿದ್ದಾರೆ ಮೊದಲ ಪಟ್ಟಿಯಲ್ಲಿ. ಏನಾದರೂ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಅಥವಾ ಈ ವಿಪರೀತ ನೆರೆ ಹಾವಳಿ ಬಂದು ಉತ್ತರ ಭಾರತದಲ್ಲಿ ಯಾರು ಜನಗಳು ಸಿಕ್ಕಾಕೊಂಡ್ರು ಅಂತಂದರೆ ಈ ಕರ್ನಾಟಕದವ್ರನ್ನ ಕಾಪಾಡೋಕ್ಕೆ ಹೋಗ್ತಿದ್ದಂಥ ಇವರನ್ನೇ ಸಂತೋಷ್ ಲಾಡ್. ಸಂತೋಷ್ ಲಾಡಲ್ಲಿ ಒಂದು ವಿಶೇಷ ಗುಣ ಇದೆ. ಏನು ಅಂತಂದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನು ಎತ್ತ ಯಾರನ್ನ ವಿಶ್ವಾಸಕ್ಕೆ ತಗೋಬೇಕು, ಯಾರ್ಯಾರ ಜೊತೆಗೆ ಮಾತಾಡಿ ತಕ್ಷಣಕ್ಕೆ ಕೆಲಸ ಮಾಡ್ಕೊಂಬರ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಏನಂತಂದರೆ ಯಾವುದೇ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ, ಬೇರೆ ರಾಜ್ಯಗಳಲ್ಲಿ ಸಮಸ್ಯೆಗಳು ಬಂತು ನಮ್ಮವ್ರು ಸಿಕ್ಕಾಕೊಂಡಿದ್ದಾರೆ ಅಂತಂದರೆ ಜ್ಞಾಪಕ ಆಗ್ತಿದ್ದಂಥ ವ್ಯಕ್ತಿ ಸಂತೋಷ್ ಲಾಡ್.